ಕಟ್ಟಡಗಳಿಗೆ ಓಸಿ ಎಸಿಸಿ ಭವಿಷ್ಯ ಇದೇ ಹಿಂದೆ ನಿರ್ಧಾರವಾಗ್ತಾ ಇರುವಂತದ್ದು. ಇನ್ನು ಮುಂದೆ ಓಸಿ ಸಿಸಿ ಇಂದ ಸಿಗುತ್ತಾ ವಿನಾಯಿತಿ? ಕಟ್ಟಡಗಳಿಗೆ ಓಸಿಸಿಸಿ ಭವಿಷ್ಯ ಇಂದೇ ನಿರ್ಧಾರ. ಇನ್ಮೇಲೆ ಓಸಿಸಿಸಿ ಇಂದ ಸಿಗುತ್ತಾ ವಿನಾಯಿತಿ? ನೀರು ಕರೆಂಟ್ಗೆ ಓಸಿಸಿಸಿ ಕಡ್ಡಾಯ ಮಾಡ್ತಾ ಇರುವಂತಹ ಸರ್ಕಾರ ಓಸಿಸಿಸಿ ಸಿಗದೆ ಮನೆಯನ್ನ ಕಟ್ಟುವುದಕ್ಕೆ ಆಗದೆ ಜನ ಪರದಾಡ್ತಾ ಇದ್ದಾರೆ. ಅಕ್ರಮ ಕಟ್ಟಡಗಳಿಗೆ ಹಿಂದೆ ಅಕ್ರಮ ಕಟ್ಟಡಗಳು ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಅಕ್ರಮ ಕಟ್ಟಡಗಳಿಗೆ ಹಿಂದೆ ಗುಡ್ ನ್ಯೂಸ್ ನೀಡುತ್ತಾ ಸರ್ಕಾರ ಓಸಿಸಿಸಿ ಭವಿಷ್ಯ ನಿರ್ಧಾರವಾಗಲಿದೆ. ಇಂದಿನ ಸಚಿವ ಸಂಪುಟದಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸಂಪುಟದಲ್ಲಿ ಇಂದು ಚರ್ಚ್. ರಾಜ್ಯದ 4 ಲಕ್ಷ ಕಟ್ಟಡಗಳಿಗೆ ನೀರು ಕರೆಂಟ್ ಸೌಲಭ್ಯ ಬಂದು 30-40 ಸೈಟ್ಗಳಿಗೆ ಸಿಸಿ ಹಾಗೂ ಓಸಿ ಇಂದ ವಿನಾಯಿತಿ ಸಿಗುತ್ತಾ? ವಿನಾಯಿತಿಯಿಂದ ಈ ಒಂದು ಒತ್ತಡ ಸಿಗುತ್ತಾ? ಹೀಗಾಗಿ 30-40 ಸೈಟ್ ಕಟ್ಟಡಗಳಿಗೆ ರಿಲೀಫ್ ಕೊಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. 30-40 ಸೈಟ್ ನಿವೇಶನ ಕಟ್ಟಡಕ್ಕೆ ಓಸಿಸಿಸಿಯಿಂದ ವಿನಾಯಿತಿ ಸಂಬಂಧ ವೀಕ್ಷಕರೇ, ಈ ಒಂದು ಓಸಿಸಿಸಿ ವಿನಾಯಿತಿ ಸಂಭವ ಹೆಚ್ಚಾಗಿ ಕಾಣ್ತಾ ಇದೆ. 30-40 ಸೈಟ್ ನಿವೇಶನ ಕಟ್ಟಡಕ್ಕೆ ಓಸಿಸಿಸಿ ವಿನಾಯಿತಿಯ ಒಂದು ಸಂಭವ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ 30 ಮತ್ತು 40 ಸೈಟ್ ಕಟ್ಟಡಗಳ ರಿಲೀಫ್ ಕೊಡಲಿಕ್ಕೆ ಇದೊಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. 30-40 ಸೈಟ್ಗಳಿಗೆ ಸಿಸಿ ಮತ್ತು ಓಸಿ ವಿನಾಯಿತಿ ಒತ್ತಡ ಕೇಳಿ ಬರ್ತಾ ಇದ್ದು, ರಾಜ್ಯದ 4 ಲಕ್ಷ ಕಟ್ಟಡಗಳಿಗೆ ನೀರು ಕರೆಂಟ್ ಸೌಲಭ್ಯ ಬಂದಾಗುವಂಥದ್ದು. ಸಿಎಂ ನೇತೃತ್ವದಲ್ಲಿ ನಡೆದಿರುವಂತಹ ಸಂಪುಟದಲ್ಲಿ ಇಂದು ಚರ್ಚೆ ಆಗ್ತಾ ಇದ್ದು, ಅಕ್ರಮ ಕಟ್ಟಡಗಳಿಗೆ ಹಿಂದೆ ಗುಡ್ ನ್ಯೂಸ್ ನೀಡುತ್ತಾ ಸರ್ಕಾರ ಎನ್ನುವಂಥದ್ದು. ಸಿಸಿ ಮತ್ತು ಓಸಿ ಸಿಗದೇ ಇರುವಂತಹ ಮನೆಗಳಿಗೆ ಜನರು ಪರದಾಟವನ್ನು ನಡೆಸ್ತಾ ಇದ್ದು, ನೀರು ಕರೆಂಟು ಇದಕ್ಕೆ ಓಸಿ ಮತ್ತು ಸಿಸಿ ಕಡ್ಡಾಯವಾಗಿದೆ. ಇದನ್ನ ಮಾಡಿತ್ತು ಸರ್ಕಾರ. ಹಿಂದೆ ಓಸಿ ಮತ್ತು ಸಿಸಿಗೆ ವಿನಾಯಿತಿ ಸಿಗುತ್ತಾ ಎನ್ನುವಂಥ ಪ್ರಶ್ನೆ ಮೂಡಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.